ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ರು ಕುಕ್ಕೀಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೌರಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ, ಇವತ್ತು ನಾನು ನವಣಕ್ಕಿ ದೋಸೆಯನ್ನು ಮಾಡ್ತಾ ಇದ್ದೀನಿ. ಬೇಸಿಗೆಗಾಲ, ತುಂಬ ಸೆಕೆ, ಈ ವರ್ಷ ಎಂತೂ ಸಿಕ್ಕಾಪಟ್ಟೆ ಸೆಕೆ ಇದೆ. ಹಾಗಾಗಿ ನಾವು ತಂಪಾಗಿರೋದನ್ನು ತಿನ್ನಬೇಕು, ಹೆಲ್ತಿಯಾಗಿರೋದನ್ನು ತಿನ್ನಬೇಕು. ಅದಕ್ಕೆ ನಾನು ನವಣಕ್ಕಿ ಮತ್ತು ಹೆಸರುಬೇಳೆ ಎಲ್ಲ ಹಾಕಿಬಿಟ್ಟು ಮಾಡಿರ್ತಕ್ಕಂಥ ಸ್ಪೆಷಲ್ ಆಗಿರೋ ದೋಸೆ ಮಾಡೋದು ಹೇಗೆ ಅಂತ ಹೇಳಿದರೆ, ಒಂದು ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಒಂದು ಗ್ಲಾಸ್ ಅಕ್ಕಿನ ಹಾಕಿಬಿಟ್ಟು ಅದೇ ಗ್ಲಾಸ್ನಲ್ಲಿ ನವಣಕ್ಕಿನೂ ಕೂಡ ಒಂದು ಗ್ಲಾಸ್ನ ಹಾಕಿದ್ದೀನಿ. ಅದಾದ ನಂತರ ನಾವು ಅದೇ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಹೆಸರುಬೇಳೆನೂ ಕೂಡ ಹಾಕ್ತಾ ಇದ್ದೀನಿ, ತಂಪಾಗಿರಲಿ ಅಂತ ಹೇಳಿ. ದೋಸೆ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದು ಗ್ಲಾಸ್ ಹೆಸರುಬೇಳೆನೂ ಕೂಡ ಹಾಕ್ತಾ ಇದ್ದೀನಿ. ಅದಾದ ನಂತರ ನಾವು ಸ್ವಲ್ಪ ಅದೇ ಗ್ಲಾಸ್ನಲ್ಲಿ ದಪ್ಪ ಅವಲಕ್ಕಿನೂ ಕೂಡ ಸೇರಿಸ್ತಾ ಇದ್ದೀನಿ. ದಪ್ಪ ಅವಲಕ್ಕಿ ಹಾಕಿದ ಮೇಲೆ ಸ್ವಲ್ಪ ಮೆಂತೆಕಾಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮೆಂತೆಕಾಳನ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ದೋಸೆ ಎಲ್ಲ. ಅದಾದ ನಂತರ ಅದೇ ಗ್ಲಾಸ್ನಲ್ಲಿ ಉದ್ದಿನಬೇಳೆನೂ ಕೂಡ ಹಾಕ್ತಾ ಇದ್ದೀನಿ. 1 ಕಪ್ಪಷ್ಟು ಉದ್ದಿನಬೇಳೆ, ಎಲ್ಲವನ್ನು ನಾವು 1 ಗ್ಲಾಸಷ್ಟು ಅಕ್ಕಿ, ನವಣಕ್ಕಿ, ಉದ್ದಿನಬೇಳೆ ಎಲ್ಲವನ್ನು 1 ಕಪ್ ಹಾಕಿದೆ. ಮೆಂತೆಕಾಳು ಮತ್ತು ಕಡಲೆಬೇಳೆನ ಸ್ವಲ್ಪ ಹಾಕಿದ್ದೀನಿ. ನಂತರ ನಾನು ಅದನ್ನು ಬೆಳಗ್ಗೆ ನೀರಿನಲ್ಲಿ ನೆನೆ ಹಾಕಿದ್ದೆ ತೊಳೆದ್ಬಿಟ್ಟು. ಈಗ ನಾನು ಸಾಯಂಕಾಲ ಅದನ್ನು ನೀರನ್ನೆಲ್ಲ ತೆಗೆದು ಅಕ್ಕಿನ ತೊಳೆದು ರುಬ್ಕೊತಾ ಇದ್ದೀನಿ, ಬೆಳಗ್ಗೆ ದೋಸೆ ಮಾಡೋಣ ಅಂತ ಹೇಳಿ. ಈಗ ನಾನು ಬೆಳಗ್ಗೆ ದೋಸೆನ ಹಿಟ್ಟನ್ನ ರೆಡಿಯಾಗಿತ್ತು, ಫುಲ್ ಉಬ್ಬಿತ್ತು. ನಾನು 2 ಪಾತ್ರೆಗೆ ಹಾಕೊಂಡ್ಬಿಟ್ಟು ದೋಸೆನ ಹಾಕೊಳ್ಳೋಣ ಅಂತ ಹೇಳಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಪ್ಲೀಸ್ ಇದಕ್ಕಿಂತ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ದೋಸೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿರುತ್ತೆ, ಗರಿಯಾಗಿರುತ್ತೆ, ಕೆಂಪಗಿರುತ್ತೆ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ ಕೂಡ. ಇದರಲ್ಲಿ ಬೇರೆ ಯಾವುದೇ ರೀತಿಯ ನಾನು ಸೋಡಾ ಪೌಡ್ರನ್ನ ಕೂಡ ಹಾಕಿಲ್ಲ. ತುಂಬ ಚೆನ್ನಾಗಿರುತ್ತೆ ಇದು. ಹೆಸರು ಕಾಳು ಮತ್ತು ನವಣಕ್ಕಿ ಎಲ್ಲವನ್ನು ಮಿಕ್ಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ರೋಸ್ಟ್ ಆಗಿ ಬಂದಿದೆ. ನಿಮಗೆ ದಪ್ಪ ಆಗಿ ಬೇಕಂದ್ರೂ ಕೂಡ ದಪ್ಪಾಗೂ ಹಾಕೋಬೋದು. ನಾನು ತೆಳ್ಳಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಪಲ್ಯನೂ ಕೂಡ ಚೆನ್ನಾಗಿರುತ್ತೆ, ಆಲೂಗಡ್ಡೆ ಪಲ್ಯ ಅಥವಾ ಸಾಗು ಆ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಏನಪ್ಪ ಅಂದರೆ ಈರುಳ್ಳಿ ಮತ್ತು ಟೊಮೊಟೊಲಿ ಮಾಡಿರ್ತಕ್ಕಂಥ ಚಟ್ನಿನ ಇದಕ್ಕೆ ಸೈಡ್ ಡಿಶ್ ಆಗಿ ಮಾಡ್ಕೊಂಡಿದ್ದೀನಿ, ಮತ್ತು ಕಾಯಿ ಚಟ್ನಿನೂ ಮಾಡಿದ್ದೀನಿ. ಒಣ ಮೆಣಸಿನ್ಕಾಯಿ ಹಾಕಿಬಿಟ್ಟು ಚಟ್ನಿನ ಮಾಡಿದ್ದೀನಿ. ನೋಡಿ, ಈಗ ದೋಸೆನ ತಿರುಗಿಸಿ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕೆಂಪು ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ ದೋಸೆ. ನಮ್ಮ ಮನೆಯಲ್ಲಿ ಬಾಣಂತಿ ಇರೋದ್ರಿಂದ ನನ್ನ ತಂಗಿ ಡೆಲಿವರಿ ಆಗಿದೆಯಲ್ಲ, ಹಾಗಾಗಿ ಹಸಿಮೆಣ್ಸಿಕಾಯಿ ಯೂಸ್ ಮಾಡಬಾರ್ದು, ಅವಳಿಗೂ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಒಣ ಮೆಣಸಿನ್ಕಾಯಿ ಹಾಕಿ ಕಾಯಿ ಚಟ್ನಿನ ಮಾಡಿದ್ದೀನಿ. ಅವಳಿಗೆ ಎಣ್ಣೆ ಇಲ್ದಂಗೆ ತುಪ್ಪ ಹಾಕ್ಕೊಡ್ತೀವಿ. ನೀವು ಕೂಡ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.